ಅತ್ತೆ ಆ, ಅತ್ತೆ ಏನತ್ತೆ ತರಕಾರಿ ತಗೊಂಬರಕ್ಕಂತ ಹೇಳಿ ನೀವು ಬಂದು ಹೋದ್ರಿ. ಈ ಯಾಕೆ ಇಷ್ಟು ಬೇಗ ಅದೇ ಬಂದ್ರಿ? ಅಯ್ಯೋ ಅಯ್ಯೋ ನನ್ನ ಕೂದಲು ಕೂದಲು, ಅಯ್ಯೋ ಅಯ್ಯೋ ಬಿಡೆ ಬಿಡೆ. ಹೇಳ್ತೀನಿ ಸರಿಯಾಗಿ ಎಳೆಯ ಮಾಲು ಹೇಳ್ತೀನಿ. ಓಹೋ ಬೈತಾಳ ಹಂಗೇನೆ ಏನೇ? ನಾನು ನಮ್ಮಮ್ಮ ಇಲ್ಲ ಟೈಮ್ನಾಗೆ ನಮ್ಮ ಅಕ್ಕಗೆ ಹಿಡ್ಕೊಂಡು ಎಳಿತಾ ಇದೀಯಾ? ಹಾಂ ಎಳೆಯ ಯಾಕೆ ಹೇಳ್ತೀನಿ ಸರಿಯಾಗಿ ಹಿಡ್ಕೊಂಡು. ಓ ಹೆಂಗೆ ಮಾತಾಡ್ತಾ ಇದ್ದಾಳೆ, ಹಿಂಗೆ ಬೈತಾ ಇದ್ದಾಳೆ ಹಂಗೇನೆ. ನಾನು ಅದು ಏನು ಬೈತಾ ಇದ್ದೆ ಅಂದರೆ ಸುಮ್ಮನೆ ಯಾಕನ ಕಿರ್ಚಾಡೋದು, ಅದಕ್ಕೆ ಕಿರ್ಚಾಡ್ಬೇಡ ಅಂತ ಬೈತಿದ್ದೆ. ನೀವು ಯಾರೂ ಎಲ್ಲಿಲ್ವಲ್ಲ ಕಾಣಲಿಲ್ವಲ್ಲ, ಅದಕ್ಕೆ ಟಿ ವಿ ಹಾಕೊಂತ ಕಿರ್ಚಾಡೋದು. ಯಾವಾಗಲೂ ಟಿ ವಿ ನೋಡ್ತೀಯ, ಒಂದು 5 ನಿಮಿಷ ಬಾಲಕ ಅಂತ ಹೇಳಿ ನಾನು ಒಳ್ಳೆ ಮಾತಲ್ಲಿ ಹೇಳ್ದೆ. ಮುಚ್ಚ ಬಾಯಿ. ಓ ಒಳ್ಳೆ ಮಾತನಾಗ ಹೇಳಿದ್ಲಂತೆ. ಏಯ್ ನನ್ನ ಮಗಳು ಚೆನ್ನಾಗಿ ಆಗ್ತಾ ಇರೋದು ನಿನಗೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದೀಯಾ? ಓ ಅವಳನ್ನ ಬೈದಿರೋದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಕಣೆ. ಬಿಡೆ ಮಾಲು, ನಾನು ಇಲ್ಲೆಲ್ಲ ಸರಿಯಾಗಿ ತಿಡ್ತೀನಿ ಸುಮ್ಮನಿರು. ಏನು ದೌಲತ್ ಮಾಡ್ತಾವ ಮತ್ತೆ. ಓ ನನ್ನ ಫ್ರೆಂಡು ಬರೋಕ್ಕಾಗಲ್ಲ ಒಟ್ಟು ವಾಸನೆ. ನಿನ್ಗೆ ಇಲ್ಲಿರೋಕ್ಕಾಗಲಿಲ್ಲ ಅಂದರೆ ಹೋಗು, ನಿಮ್ಮ ಅಮ್ಮ ಏನು ನಿಮ್ಮ ಅಣ್ಣ ಹೋದ್ರಲ್ಲ ಆವಾಗಲೇ ನೀನು ಬ್ಯಾಗ್ ತಗೊಂಡು ನಿಮ್ಮ ಅಮ್ಮನ ಜೊತೆಗೂ ನಿಮ್ಮ ಅಣ್ಣನ ಜೊತೆಗೂ ಹೋಗ್ಬೇಕಾಯ್ತು. ಇರೋಕ್ಕಾಗಲ್ಲ ಅಂಬಳು. ಬಿಡು ಮಾಲಕ, ಸುಮ್ಮನೆ ನಿನಗೆ ಮನೆಯಿಂದ ಕೈ ಕಾಲು ಆಡ್ಸಕ್ಕೆ ಬರ್ತೈತೆ. ಇಂಥವ್ರನ್ನೆಲ್ಲ ಮುಟ್ಟಿ ಯಾಕೆ ಆಮೇಲೆ ನೀನು ಅಷ್ಟು ಮೈಲ್ಗೆ ಮಾಡ್ಕೋಬೇಡ. ಇಂಥವ್ರನ್ನೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರು. ಈಗ ದೇವ್ರು ನಿನಗೆ ಒಳ್ಳೇದು ಮಾಡ್ತಾ ಇದ್ದಾನೆ, ಇಂಥವ್ರನ್ನೆಲ್ಲ ಮುಟ್ಟಿ ಯಾಕೆ ಸುಮ್ಮನೆ ಮೈಲಿಗೆ ಮಾಡ್ಕೊಂತೀಯ? ಬೇಡ, ಮೈಲಿಗೆ ಮಾಡ್ಕೋಬೇಡ, ಸುಮ್ಮನಿರ್ಬಿಡು, ಮುಟ್ಬೇಡ. ಅಮ್ಮ ಎಲ್ಲ ನೋಡ್ಕೊಂಬತ್ತ ಅವಳನ್ನ. ಹಸಿಗೆ ಹೋಗ್ಬೇಕು ಬ್ಯಾಗ್ ತಗೊಂಡು. ಓ ಅವಳನ್ನೇ ನನಗೆ ಬೈತಾ ಇದೆಯೇನೆ? ಅವಳು ಚೆನ್ನಾಗಿ ಆಗ್ತಿರೋದು ನಿನಗೆ ಇಷ್ಟ ಇಲ್ವೇನೆ? ಹಾಂ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಕೈಯೆಲ್ಲ ತಿರುತ್ತೀನಿ ಅಂತಾಳೆ. ನಿನ್ನ ಕೈಯೇ ತಿರುಬೇಕು ಬಿಟ್ರೆ ಏನಿಲ್ಲ. ಓ ತಡಿಯ ಬರಲಿ, ನಮ್ಮ ಹುಡುಗ ಬರಲಿ. ಹೆಂಗೆ ಕಾಣತ್ತೆ? ನೀವು ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ರು ಕೇಳ್ತಾ ಇಲ್ಲ. ಇವಳನ್ನ ಫಸ್ಟು ಹೊರಕ್ಕೆ ಒಂದು ರೂಮ್ ತಗೊಂಡೋಗಿ ಎಲ್ಲ ನಾಲ್ಕತ್ತು ಕಲೀರಿ ತಗೊಂಡೋಗಿ. ಅಷ್ಟು ಗಬ್ಬು ವಾಸನೆ. ನಾನು ನನ್ನ ಫ್ರೆಂಡ್ ಅನ್ನೋನ ಕರ್ಸೋಣ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲ ನಮ್ಮನೆ ಬಳ್ತಾನೆ ಇರ್ಬೋದು, ಆದರೆ ಈ ಥರ ಕೊಳಗ್ತಾನೆ ಇಲ್ಲ. ಏನೇ ನೀನು ಮಾತಾಡೋದು? ನನ್ನ ಮಗಳನ್ನ ಬೈಯೋದು ಮದ್ಯೋದು ಹಿಂಗೆಲ್ಲ ಮಾಡ್ತಾ ಇದೀಯಾ? ನೀನು ಬೈದಿರೋದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ನ ಮಗಳು ಅವತ್ತು ಸಪ್ಪಗೆ ಅಳ್ತಿದ್ಲು. ಯಾಕೆ ಅಂದರೆ ನೀನು ನಿಮ್ಮಮ್ಮ ಇಬ್ಬರೂ ಬೈದಿರೋದಕ್ಕೆ ಕಣೆ ನನ್ನ ಮಗಳು ಇವತ್ತು ಹಿಂಗೆ ಸಪ್ಪಗಿದ್ದಿದ್ದು. ಏನೇ ನಾವಿಲ್ಲ ಸಮ್ಮಿದಂಗೆ ನೋಡ್ಕೊಂಡು ಬಾಯಿಗೆ ಬಂದಂಗೆ ಬೈತೀಯ ಅವಳನ್ನ? ತಾಡಿಯ ಬರಲಿ ಅವನು. ಬರಲಿ ತಾಡಿಯೇ. ಏನು ಅಂದ್ಕೊಂಡಿದ್ಯಾ ನೀನು? ಅವಳು ಕೆಲಸ ಮಾಡಲಿಲ್ಲ ಅಂದ್ರೂ ಅವಳು ಈ ಮನೆ ಮಹಾಲಕ್ಷ್ಮಿ ಕಣೆ. ಅವಳು ಮಹಾಲಕ್ಷ್ಮಿ. ಯಾವ ಮಹಾಲಕ್ಷ್ಮಿನ ಏನೋ ಹೇಳು. ಅವಳೇನು ಎದ್ದಳಂಗಿಲ್ಲ, 1 ರೂಪಾಯಿ ದುಡ್ಡು ದುಡಿಯಂಗಿಲ್ಲ. ಮನೆ ಕಂಡಿರೋ ಮಗ್ಲಾಗೇನೆ ತಿಂದಿರೋದು ಸಮೇತನ ಆ ಕಡೆಗೆ ಹೋಗೋಕ್ಕೆ ಬರೋಲ್ಲ, ಏನಿಲ್ಲ ಅಂತವಳು ಮಹಾಲಕ್ಷ್ಮಿ ನಿನಗೆ. ಅವಳೇ ನನಗೆ ಹೋಗಿ ದುಡ್ಕೊಂಬಂದು ತಗೊಂಡು ಕೊಡ್ತಾಳೆ ಅಂತ ಅಂಬಾಕಿ. ಇವಳಾದರೆ ಇನ್ನೂ ಬಂದು ಇವಳು ದುಡ್ಕೊಂಡು ಬಂದಾದರೂ ದುಡ್ಕೊಂಬತ್ತಾಳೆ. ಇವಳು ಯಾಕೆ ದುಡಿತಾಳೆ? ಇವಳನ್ನೇ ನನಗೆ ಮೆರೆಸ್ತಾ ಇದ್ದೀರಾ? ಮತ್ತು ನಾವು ಯಾರನ್ನ ಕರ್ಕೊಂಬಂದು ತೋರ್ಸೋಣ ನಮ್ಮ ಫ್ರೆಂಡ್ಗಳ್ನ ಯಾರನ್ನ ನಮ್ಮ ಮನೆಯನ್ನೆಲ್ಲ ಅಂತಿದ್ರೆ ಅಸಹ್ಯ. ನಿಮಗೇನು ಏನೋ ಅನ್ಸಲ್ಲ, ಬೇರೆಯವ್ರಿಗೆಲ್ಲ ಒಂಥರ ವಾಸನೆ ಬಂದಂಗೆ ಆಗುತ್ತೆ, ಅಸಹ್ಯ ಅನಿಸುತ್ತೆ. ಇದೇನಪ್ಪ ಇದು ಮನಿಕೊಂಡಿರತ್ತಾಗೇನೆ ಎಲ್ಲ ಅಂತೇಳಿ ವಾಸನೆ ಅಂತಾರೆ. ಯಾರೂ ಅದಕ್ಕೆ ಮತ್ತೆ ಇರೋದಿಲ್ಲ. ಹುಚ್ಚ ಬಾಯಿ, ಜಾಸ್ತಿ ಮಾತಾಡ್ಬಿಟ್ಟಿದ್ಯ ಅಂದರೆ ಏನಿಲ್ಲ ನೋಡು. ನಿಂತವ್ರ ಮನೆಗೆಲ್ಲ ಹಿಂಗೆ ಇತ್ತೇನೆ ಮನೆ. ಇನ್ನೇನಿಲ್ಲ ಮನೆಯಾಗ ನಡಿಯ ನೋಡೋಣ ಅದೆಲ್ಲ ಹೆಂಗೆ ಐತೆ ಅಂತ ಎಳ್ಕೊಂಡು ಹೋಗ್ತೀನಿ. ಬರಲಿ ತಡಿಯ, ನನ್ನ ಮಗ ಬರಲಿ, ನನ್ನ ಮಗ ಬಂದಂಗೆ ಮಾತಾಡ್ತೀನಿ. ನೀರಮ್ಮ ಒಂದೇನು ಬಡಿ ಅದೆಲ್ಲ ಮಾಡಬೇಡ. ಅವ್ನು ಬರಲಿ, ಅವ್ನು ಬಂದಾಗ ಹೇಳೋಕ್ಕಾಗುತ್ತೆ ಇಂಥದ್ದೇನಪ್ಪ ನಿನ್ನ ಹೆಂಡ್ತಿ ಮಾಡೋದು ಅಂತ. ಪಾಪ ಅವಳಿಗೆ ಎಷ್ಟೋ ಮಾತಾಡೋಕ್ಕೆ ಬರಲ್ಲ, ಓಡಾಡೋಕ್ಕೆ ಬರಲ್ಲ, ಏನೋ ಇದಾಗಲ್ಲ ಅಂತ ಹೇಳಿ ಹೇಳ್ಬೋದು ನೀನು. ಚೆನ್ನಾಗಾಗಲಿ ತಡಿ, ಅವಳು ಚೆನ್ನಾಗಾದ್ರೆ ನಿನ್ಗೇನಿಲ್ಲ. ಇಲ್ಲಿರ್ಬೇಡ, ನಡಿ ಆಸಿಕೆ ಹೋಗಿ ಇವಾಗಲೂ ಕಳಿಸಿರೆ ಕಣಮ್ಮ ಬುದ್ಧಿ ಬರೋದು. ಕಳಿಸು ಸುಮ್ಮನೆ ಆಚಿಕೆ. ಒಂದಿನ ಸ್ವಲ್ಪ ದಿನ ಆಗಿಲ್ಲ ಎಂತ ಬುದ್ಧಿ ತೋರಿಸ್ಬಿಡ್ತಾಳೆ ನೋಡಿ ಅವಳು. ಹಿಂಗಾದ್ರೆ ನಿನ್ನ ಸಾಯೋವರೆಗೂ ನೀನು ಚೆನ್ನಾಗಾಗಲ್ಲ ಕಣೆ. ನೀನು ಚೆನ್ನಾಗಾಗಲ್ಲ, ನಿಂದು ಇಷ್ಟೇ ಹಣೆ ಬರ. ಏನಿದ್ರು ನಮ್ಮ ಅಕ್ಕ ಇನ್ನೂ ನಾವಿರತ್ತಕ್ಕಷ್ಟೇ, ನಿನ್ನಂತವಳೆ ನೋಡಲ್ಲ ಕಣೆ. ಅಯ್ಯೋ ಬಂದಿನ ನೆಟ್ಟಕ್ಕೆ ತಿಂಗಳಾಗಿಲ್ಲ ಮನೆಗೆ ಯೋಸ್ ಮಾತಾಡ್ತಾಳೆ, ಹೆಂಗೆ ಮಾತಾಡ್ತಾಳೆ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅಂಥದ್ರಾಗೆ ಇವಳು ಹೇಳ್ದಂಗೆ ನಾವು ಕೇಳೋಕ್ಕಾಗುತ್ತೆ? ನಾವು ಹೇಳ್ದಂಗೆ ಇವಳು ಕೇಳಬೇಕು. ನಾವು ಏನು ಮಾಡಬೇಕು ಅಂಬತ್ತು ಚೆಂದ ಗೊತ್ತೈತೆ ನಮಗೆ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ. ಬೇಕಾಗಿರೋಳು ಕರ್ಕೊಂಡೋಗಿ ನಿನ್ನ ಮನೆಗೆ, ನಿಮ್ಮ ಅಮ್ಮೆಯವ್ರ ಮನೆಗೆ. ಇಲ್ಲಿಗೆ ಯಾಕೆ ಕರ್ಕೊಬತ್ತೀಯ? ಅಸಹ್ಯಕ್ಕೆ ಮತ್ತಾಗೆ ಎಲ್ಲನ ಅಸಹ್ಯ ಪಟ್ಕೊಂತಾರೆ ಅಂತ ಹೇಳ್ತೀಯಲ್ಲ, ನಿಮ್ಗೆ ಹೇಳ್ಕೊಬೇಕು ನಾಚಿಕೆ ಆಗಲ್ಲ ಬಂದಿಟ್ಟಾನ? ಥೂ. ಅಲ್ಲ ನಾವು ತರಕಾರಿ ತರಕಂತ ಹೋದ್ರೆ ಏನು ಬೈತಾ ಇದ್ದಾಳೆ, ಅವಳನ್ನ ಹಿಡ್ಕೊಂಡು ಹೋಯ್ತಾ ಇದ್ದಾಳೆ. ನೆನ್ನೆ ಮನೆಯಿಂದ ಸ್ವಲ್ಪ ಪಾಪ ಕೈ ಕಾಲು ಸ್ವಲ್ಪ ಎಲ್ಲನ ಹೆಂಗೋ ಮೂಮೆಂಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾಳೆ. ಹೆಂಗೋ ಬಿಡು, ಚೆನ್ನಾಗಿರಲಿ ಎಂಬ ಅಂತ ಒಳ್ಳೆ ಮನಸ್ಸಿರ್ಬೇಕೆ ಹೊರ್ತು ಇಂಥ ಕೆಟ್ಟದ್ದು ಮಾಡಬೇಕು ಅಂಬೋದು ಇರಬಾರ್ದು ಯಾರಿಗೇ ಆಗಲಿ. ಥೂ ಹೋಗು. ನಿಜ ಹಾಳಾಗಿ ಹೋಗ್ತೀಯ. ನಮ್ಮ ಕಣ್ಣಿಗಂತೂ ನೀನು
ಉದ್ಧಾರ ಆಗ ಅಂತ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಎಂಥ ಒಳ್ಳೆ ಮನೆ ಸಿಕ್ಕಿತ್ತು, ಹೆಂಗಿರ್ಬೋದಾಗಿತ್ತು. ಆದರೆ ನೀನು ಎಷ್ಟು ಅವತಾರ ಮಾಡ್ಕೊಂಡು ಏನೆಲ್ಲ ಮಾಡ್ಕೊಂಬ್ತಾ ಇದೆಯಾ, ನಿನಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ನನ್ನ ತಮ್ಮ ದೇವ್ರಂಥ ಮನುಷ್ಯ ಇವತ್ತು ಇಂಥವ್ರಿಗೆ ಇಂಥಳು ಸಿಕ್ಬಿಟ್ಲಲ್ಲ. ಥೂ, ಇರ್ಕೊಡ್ದು ಬಂದು ಇವಳಂತ ಈ ಮನೆಯಾಗ ಇರ್ಕೊಡ್ದು. ನಡಿ ಆಚಿಕ್ ಬ್ಯಾಗ್ ತೆಗ್ದು ಆಚಿಕ್ ಹಾಕು. ಅವ್ನು ಬರಲಿ, ಅವ್ನ ಮುಂದೂ ತೋರ್ಸಂತಾಡಿ. ಬರಲಿ ಅವನು ಈಗಲಾಗ್ಲ ಬರ್ತಾನೆ. ಅವ್ನ ಮುಂದೆಲ್ಲನ ನಾವು ತೋರ್ಸೋಣದೆಲ್ಲ. ಎಲ್ಲ ಕೇಳಿಸ್ಕೊಂಡಿದ್ವಿ ಕಣೆ, ನಾವು ಎಲ್ಲ ಕೇಳಿಸ್ಕೊಂಡು ಮಾತಾಡ್ತಾ ಇರೋದು. ಓಹೋ, ನಮಗೇನೇನು ಸುಮ್ಮನೆ ಮಾತಾಡೋಕ್ಕೇನು ನಮಗೇನು ಹುಚ್ಚಿಡ್ದಿಲ್ಲ. ಸುಮ್ಮನೆ ಮಾತಾಡ್ತಾರಪ್ಪ ಬಿಡು ಅಂಬಕ್ಕೆ. ನಾವು ಎಲ್ಲನ ಕಷ್ಟಪಟ್ಟು ನಾವು ಇಷ್ಟು ದಿವಸನ ಇಲ್ಲಿ ಲೆವೆಲಿಗೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಾವು ಕಷ್ಟಪಟ್ಟಿರೋದಕ್ಕೆ ಕಣೆ ಆಗಿರೋದು. ಇವಳಿಗೊಂದಿಟ್ಟು ಎತ್ತೆ ಹಾಕಿಲ್ಲ, ಅವಳು ನೋಡ್ಕೆ ಅವಳಿಗೆ ನೀರು ಕುಡಿಸು ಅಂತ ಹೇಳಿ ಸ್ವಲ್ಪ ಏನಾದ್ರೂ ಹೇಳ್ಬಿಟ್ರೆ ಬಂದುಬಿಡುತ್ತೆ. ಏನು ಹೇಳಂಗಿಲ್ಲ ಇವಳಿಗೆ. ಅದು ಹೆಂಗೆ ಹೇಳ್ದಂಗಿರ್ತಾರೆ. ಏಯ್, ನನ್ನ ಮಗಳು ನಂದಿದೀಯ ಅಂದ್ರೆ ನೀನು ಈ ಮನೆಯಾಗ ಇರ್ಕೊಡೋದು. ಬಾ ಹೋಗಿ ಹಸಿಕೆ ಬ್ಯಾಗ್ ತಗೊಂಡು ನಿನ್ನ ದಾರಿ ಗಂಟೆ ನೀನು ಹೋಗ್ತಾ ಇರಬೇಕು. ಬಾರೆ ಹೋಗಿ ಹಸಿಕೆ, ಬಾರೆ ಹೋಗು. ನಾನು ಹೋಗಲ್ಲ, ನಾನು ಯಾಕೆ ಹೋಗೋಣ? ಬರಲಿ ಹೇಳಿ, ನಿಮ್ಮ ಮಗನೇ ಬರಲಿ ಹೇಳ್ರಿ. ನಾನು ಹಂಗೆ ಅದೇನು ಮಾಡ್ತಾರೆ ಮಾಡ್ರಿ, ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳ್ತೀನಿ. ನಾನು ಯಾಕೆ ಹಂಗೆ ಮಾತಾಡೋಣ? ನಂಗೆ ಮಾತಾಡ ಅಂತ ಅವಳಲ್ಲ ಅಂತ ನಾನು ಹೇಳ್ತೀನಿ. ನಾನೇ ನಿಪಟ್ಟು ನಿಮ್ಗೆ ಹೆದರಿಕೆ ಮಲ್ಲ. ಸುಮ್ಮನಿರು ಯಾಕ, ನಮ್ಮ ಎಲ್ಲಿ ಸರಿಯಾಗಿ ಇಕ್ತೈತೆ, ಸುಮ್ಕಿರು. ನೋಡಮ್ಮ, ಒಯ್ಯಿ ಇನ್ನೂ ಚಂದಕ್ಕೆ ಒಯ್ಯಿ ಅಂತ ಒಂದಲ್ಲಿ ಕಡ್ಕೊಂತ ಇದ್ದಾಳೆ. ಸುಮ್ಕಿರು ಮಲ್ಲ, ನೀನು ಟೆನ್ಷನ್ ತಗೋಬೇಡ. ನಾನೆಲ್ಲ ಇಂಥವ್ರಿಗೆ ಬುದ್ಧಿ ಕಲಿಸ್ತೀನಿ. ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಏನು ಬುದ್ಧಿ ಕಲಿಸ್ತೀಯ ನೀನು? ನಾವೆಲ್ಲ ಬುದ್ಧಿ ಕಲ್ತ್ಕೊಂಡು ಬಂದಿರೋದು ನಿಮ್ಮಿಂದ. ಏನು ನಾವು ಬುದ್ಧಿ ಕಲಿಬೇಕಾಗಿಲ್ಲ. ನೀನು ಬುದ್ಧಿ ಕಲಿಯೋದಿರಲಿ, ಅಲ್ಲಿರಲಿ. ಅವಳು ಯಾಕೆ ನೀನು ಮದ್ಯದು? ನೀನು ಇರ್ಕೊಡ್ದು ಅಷ್ಟೇ. ನಡಿ ಆಚಿಕೆ, ನನ್ನ ಮಗನೇ ಬರಲಿ. ಬರಲೇ ಬಿಡು, ನನಗೇನೇನು ಹೆದರಿಕೆ ಅಲ್ಲ, ನಾನು ಹೇಳ್ತೀನಿ. ನಾನೇನು ಹೆದರಿಕೆ ಅಂತೀನಿ ಅಂತ ತಿಳ್ಕೊಬಿಟ್ಟೆ. ನಾವು ಹೆದರಿಕೆ ಅಂತಾರಲ್ಲ. ನೀನು ಅಂದ್ಕೊಂಡಿರ್ಬೋದು ಹೆದರಿಕೆ ಬಿಡ್ತಾರೆ ಅಂತೇಳಿ. ನನಗೆ ಗೊತ್ತೈತಿ ನನಗೇನು ಮಾಡಬೇಕು ಅಂತ. ನನಗೆ ನನ್ನ ಗಂಡಗೆ ಹೆಂಗೆ ಹೇಳ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನೆಲ್ಲನ ಚೆನ್ನಾಗೆ ಹೇಳ್ತೀನಿ. ಬರಲಿ ಇಲ್ಲಿ. ನನ್ನ ಗಂಡನೇ ಬರಲಿ, ಹೇಳ್ತೀನಿ. ನನ್ನ ಗಂಡ ಏನು ನನ್ನ ಗಂಡ ಅಂತಾಳೆ. ನನ್ನ ಮಗ ಆಗಿ ಆಮೇಲೆ ನಿನ್ನ ಗಂಡ ಆಗಿರೋದು. ಇವೆಲ್ಲ ನೀನು ಮಾತಾಡಬೇಡ. ಇವೆಲ್ಲ ಮಾತಾಡ ಅಂತ ಮಾತುಗಳಲ್ಲ ನೀನು. ನಾವೆಲ್ಲ ಮಾತಾಡ್ಬಿಟ್ಟಿದ್ದೀವಿ ಅಂದ್ರೆ ಸರಿ ಹೋಗೋದಿಲ್ಲ. ಅವಳು ನಂಬೋದು ಆಡೋಗ್ಲಿ, ಅವಳು ಒಂದಿಟ್ಟು ಚೆನ್ನಾಗಿ ಆಗಲಿ. ತಡಿಯಲ್ಲ ನಿನಗೆ ಇದ್ದಾವೆ. ನಿನಗೇನೋ ಗ್ರಾಚಾರ, ತಡಿ ನೋಡಂತೆ. ಮತ್ತೆ ಇವಳಿಗೆ ಅವಳು ಏನೋ ಚೆನ್ನಾಗಾದರೆ ಇವಳಿಗೇನೋ ಗ್ರಾಚಾರ, ತಡಿ ನೋಡ್ಮಂತೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಹಂಗೆ ಆಡ್ತಾ ಇದ್ದಾಳೆ ಇವಳು. ಇನ್ನು ನೆನ್ನೆ ಮನೆ ಬಂದು ನೋಡಮ್ಮ, ಅವಳ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ನಾನು ಹೇಳಿಲ್ವೇ ಇವಳು ಸುಮಾರದಾಳಲ್ಲ ಕಣಮ್ಮ, ಪಾಪ ಬೈತಿರ್ತಾಳೆ ನಮ್ಮ ಅಕ್ಕ ಇನ್ನಂತ ನಾನು ಹೇಳಿದ್ದೀನಿ. ನಾವು ದುಡುಕ್ಬಿಟ್ವಿ, ಯೋಚನೆ ಮಾಡಿ ಎಲ್ಲ ಮದುವೆ ಮಾಡ್ಕೋಬೇಕಾಗಿತ್ತು. ಏನು ಮಾಡ್ತೇನೆ, ನಾನು ವಿಚಾರಿಸ್ಲಿಲ್ಲ. ನಾನು ಹೇಳ್ದೆ ಇವನಿಗೆ, ವಿಚಾರಿಸೋ ಎಲ್ಲ ನಾನು ನಾಲ್ಕು ಕಡೆಗೆ ವಿಚಾರಿಸಪ್ಪ ಅಂತ ಹೇಳಿ ಎಷ್ಟು ಬಡ್ಕೊಂಡೆ. ಆದರೆ ನನ್ನ ಮಗ ಫೋನ್ನ ಪರಿಚಯ ಆಗಿರೋದು. ನಾನು ಅವಳನ್ನ ಬಿಟ್ಟರೆ ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ಬಿಡತ್ಲಾಗೆ ಅಂತೇಳಿ ನಾನಿವತ್ತು ಒಪ್ಕೊಂಡು ಮನೆ ಸೊಸೆಯಾಗಿ ಕರ್ಕೊಂಡಲ್ಲ. ಅದು ಬಂದಿರೋಂಥ ಜಂಬ. ಅಂಥ ಜಂಬ ಅವಳು ನಂಬ್ತಾಳೆ. ಇವಳೇ ನ್ಯಾಯದಳಲ್ಲ, ನ್ಯಾಯವಾಗಿಲ್ಲ. ಅವಳು ನಂಬ್ತಾಳೆ, ನನ್ನ ಮಗಳು ನಂಬ್ತಾಳೆ. ಏನಿಲ್ಲ ನೋಡು, ನನ್ನ ಮಗಳು ನಂಬ್ತೀನಿ ನೀನು. ತಡಿಯಲ್ಲೇ ನನ್ನ ಮಗ ಬರಲಿ ಇದಾವೆ ನಿನಗೆ. ಏನಂತ ತಿಳ್ಕೊಬಿಟ್ಟಿದೀಯ? ಥೂ, ಒಟ್ಟು ಲೋ ಪರಮುಂಡೆ ಕಣೆ ನೀನು. ನೋಡಿ ಹೆಂಗೆ ಮಾತಾಡ್ತಾಳೆ ಯಪ್ಪ. ನಾವೆಲ್ಲ ಇಷ್ಟೊಂದು ಜನ ಇದ್ರೂ ಒಬ್ಬರು ಬೇಜಾರು ಮಾಡ್ಕೊಂಬಂಗೆ ಎಷ್ಟು ಜನ ನೋಡ್ಕೊಂಡಿದ್ದೀವಿ. ಇಷ್ಟು ದಿವಸ ಆಗೈತೆ ನಮ್ಮ ಅಕ್ಕಯಿಂದ ನಾವು ಯಾರು ಒಂದು ಮಾತು ಬೈದಿಲ್ಲ, ಏನಿಲ್ಲ. ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಹಂಗಂದ್ರೂ ಈ ರೀತಿ ಮಾತಾಡ್ತಾಳೆ. ಇನ್ನು ನಿನ್ನೆ ಮನೆ ಬಂದು ಏನು ಸೇವೆ ಮಾಡೋದಿಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಹಂಗೆ ಹಿಂಗೆ ಅಂತೇಳಿ ಬರೀ ಖಾಲಿ ಬಿಲ್ಡಪ್ ಕೊಡ್ತಾಳಿಲ್ಲಿ. ಖಾಲಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ಇವೆಲ್ಲ ಬಿಟ್ಟು ನೋಡು, ತೆಪ್ಪನಿದ್ರೆ ಸರಿ, ಇಲ್ಲ ಅಂದರೆ ಹೋಗ್ತಾ ಇರಬೇಕು ಬ್ಯಾಗ್ ತಗೊಂಡು ಹಚ್ಚಿಕೆ. ಏನಂಗೆ ತಡಿಯಲ್ಲೇ ಬರಲಿ, ನಮ್ಮ ರಗಣ್ಣ ಬರಲಿ. ತಡಿ, ಆಮೇಲೆ ಇರೋದು ನಿನಗೆ. ಬರಲಿ, ಬಂದಾಗ ಮಾತಾಡ್ತೀನಿ. ನಮ್ಮ ರಘು ಬರಲಿ. ನೋಡ್ದಾಗೆ ಮಾತಾಡ್ತಾಳೆ. ಇವಳಿರೋದಕ್ಕೆ ನಾನು ನಿಮ್ದಿಲ್ಲ, ಇವಳಿರೋದಕ್ಕೆ ಹಂಗೆ ಹಿಂಗೆ ಅಂತ. ನನ್ನ ಸೊಸೆನ ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಇಂಥ ಸೊಸೆ ಯಾರಿಗೂ ಬೇಡ ಅಂತ ಅನ್ನಿಸ್ತಾ ಐತೆ. ನಿಜ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನಮ್ಮ ಮಗನ ಹೆಂಗೋ ಬಿಡಪ್ಪ, ನಾವು ನೋಡ್ತೀವಿ ಮದುವೆ ಆಗುವಂತೆ ಅಂದರೆ ಇಲ್ಲ ಅಂತೇಳಿ ಇಷ್ಟಪಟ್ಟ ಆದ. ಇವಾಗ ನೋಡಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ ಇಂಥವಳನ್ನ ಕಟ್ಕೊಂಡು. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.